ದೇವೇಗೌಡರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೊತೆಗೆ ವಿಶ್ವನಾಥ್ ಅವರು ಕೂಡ ಮಾತಾಡಿದ್ದಾರೆ. ಬನ್ನಿ ಅವರಿಬ್ಬರು ಹೇಳಿರುವಂಥದ್ದೇನು ನೋಡೋಣ. ನನ್ನ 60 ವರ್ಷದ ರಾಜಕೀಯ ಜೀವನದಲ್ಲಿ ಈ ಕುದುರೆ ವ್ಯಾಪಾರ ನನಗೆ ಗೊತ್ತಿಲ್ಲ. ಇದೆಲ್ಲ ಯಡಿಯೂರಪ್ಪನವರು 2008 ಆಪರೇಷನ್ ಕಮಲ ಮಾಡಿದ ಅನುಭವ ಅವರಿಗೆ ಹೆಚ್ಚಾಗಿದೆ. ಅದಕ್ಕಿಂತ ಹೆಚ್ಚು ಹೇಳಲಾರೆ ನಾನು. ಸರ್ಕಾರ 5 ವರ್ಷಗಳನ್ನು ಸಂಪೂರ್ಣವಾಗಿ ಪೂರೈಸಿ ಅನ್ನೋ ಭರವಸೆ ಯಾವ ಅನುಮಾನ ಇಲ್ಲ. ನಾಳೆ ನಮ್ಮ ಅಲ್ಪಸಂಖ್ಯಾತರ ವಿಭಾಗದ ಸಮಾವೇಶ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ವಲ್ಲ. JDS ಇಂದ ಯಾವ್ದಾದ್ರು ಶಾಸಕರು ಆ ಕಡೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಖಂಡಿತ ಇಲ್ಲ. JDS ಇಂದ ಯಾವ ಶಾಸಕರು ಕೂಡ BJPಗೆ ಪಕ್ಷಾಂತರ ಆಗುವ ಸಂದರ್ಭ ಇಲ್ಲ, ಸಾಧ್ಯವೂ ಇಲ್ಲ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ತಲೆ ಕೆಡಿಸ್ಕೊಳ್ಳೋ ಅಗತ್ಯನೂ ಇಲ್ಲ. ನೀವು ಹೇಳಿದ್ರಲ್ಲ ಪ್ರಹಸನ ಅಂತ, ಇದೊಂದು ಪ್ರಹಸನ. ಏನಾಗಲ್ಲ ಅಂತಿರಾಗಿದ್ರೆ ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್, ನಥಿಂಗ್. ಸುಮ್ಮನೆ ಅವ್ರವ್ರ ಚಟ ತೀರಿಸ್ಕೊತಾ ಇದ್ದಾರೆ ಹೊರತು ಹಠ ಸಾಧನೆ ಆಗಲ್ಲ. ಯಾರು ಚಟ ತೀರಿಸ್ಕೊಳ್ತಾರೆ? ಬಿಜೆಪಿಯವರು ಹಠ ಮಾಡಿದ್ದಾರೆ. ಕುಮಾರಸ್ವಾಮಿಯವ್ರ ಸರ್ಕಾರ ಕೆಡುತ್ತೀವಿ, ಸಮ್ಮಿಶ್ರ ಸರ್ಕಾರ ಅಂತ. ನಾವು ಮತ್ತೆ ಮುಖ್ಯಮಂತ್ರಿ ಆಗೇ ಆಗ್ತೀವಿ ಅಂತಕ್ಕಂಥ ನಿಮ್ಮ ಚಟ ಸಾಧನೆಯೂ ಆಗುವುದಿಲ್ಲ, ಹಠ ಸಾಧನೆಯೂ ಆಗುವುದಿಲ್ಲ. ಈ ಬರೀ ಚಟ ಮತ್ತು ಹಠ ಅದಕ್ಕೆ ಬಿದ್ದು ಹೋಗಿದ್ದೀರ, ಏನೂ ಆಗಲ್ಲ. ನಮ್ಮ ಸರ್ಕಾರ ಖಂಡಿತವಾಗಿಯೂ ಸುರಕ್ಷಿತವಾಗಿದೆ, ಯಾವ ರೀತಿಯಾದಂಥ ಆತಂಕಗಳು ಇಲ್ಲ.